ನಮಸ್ತೆ ಗೆಳೆಯರೇ, ನಾನು ಮಲ್ಲಿಕಾರ್ಜುನ್ ತಾವರ್ ಮಾತಾಡ್ತಾ ಇರೋದು. ನಾವು ಪ್ರತಿ ವರ್ಷ ಹೋಗುವಂತೆ ಈ ಸರಿನೂ ಟ್ರಿಪ್ಪಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ನಾವು ಮಹಾರಾಷ್ಟ್ರ ಹೋಗ್ಬೇಕಂತೇಳಿ ಮೊದಲು ಪ್ಲ್ಯಾನ್ ಮಾಡಿದ್ವಿ. ಆದರೆ ಕಾರಣಾಂತರಗಳಿಂದ ಮಹಾರಾಷ್ಟ್ರ ಹೋಗೋದು ಕ್ಯಾನ್ಸಲ್ ಆಯಿತು. ಆದ ಕಾರಣ ನಾವು ಈ ಟ್ರಿಪ್ಪನ್ನು ಕ್ಯಾನ್ಸಲ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ದೂದ್ಸಾಗರ್ ಟ್ರೆಕ್ಕಿಂಗ್ ಹೋಗ್ಬೇಕಂತ 8 ಜನ ಕೂಡಿ ಪ್ಲ್ಯಾನ್ ಮಾಡಿಕೊಂಡು ಟ್ರಿಪ್ಪನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಒಂದನೇದಾಗಿ ಕಿರಣ್ ಚಂಡೂರು ಮತ್ತು ಸಂಗಮೇಶ್ ಗುರಿ, ಬಸವರಾಜ್ ಆಡ್ಕೇರಿ ಹಾಗೂ ಶಿವಾನಂದ್ ಹಾಳಕೇರಿ ಮತ್ತು ನಮ್ಮ ಜೂನಿಯರ್ ಆಗಿರುವಂಥ ಬಸವರಾಜ್ ಅವರು ಬರ್ತಾಯಿದ್ದಾರೆ. ಟೋಟಲಾಗಿ 8 ಜನ ಹೋಗ್ತಾಯಿದ್ದೀವಿ. ನಾವು ಯಲಬುರ್ಗದಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಕಿರಣ್ ಮತ್ತು ಶರಣಪ್ಪ ಅಬ್ಬಿಗೇರನ್ನು ಮರ್ತುಬಿಟ್ಟೆ ಆಗಲೇ. ಶರಣಪ್ಪ ಅಬ್ಬಿಗೇರಿ ನಾನು ಕೂಡ ಕಿರಣ್ ಅವ್ರ ಮನೆಯಿಂದ ನಾವು ಈಗ ಯಲಬುರ್ಗದಿಂದ ಹೋಗ್ತಾಯಿದ್ದೀವಿ. ಆ ಕಡೆಯಿಂದ ರೋಣದಿಂದ ಬಸವ ಆಳ್ಕೇರಿ ಮತ್ತು ಶಿವಾನಂದ ಆಳ್ಕೇರಿ ಅವರು ಬರ್ತಾಯಿದ್ದಾರೆ. ಈ ಜಸ್ಟ್ ನಾವು ಕುಕ್ನೂರು ಎಂಟ್ರಿ ಆದ್ವಿ. ಇಲ್ಲಿ ಕುಕ್ನೂರಲ್ಲಿ ಕಿರಣ್ ಚಂಡೂರನ್ನು ಪಿಕಪ್ ಮಾಡಿಕೊಂಡು ನಾವು ಸೀದಾ ಇವಾಗ ಹುಬ್ಳಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಹುಬ್ಳಿಗೆ ಹೋಗ್ಬಿಟ್ಟು ಹುಬ್ಳಿಯಲ್ಲಿ ನಾವು ಡೆಕತ್ಲಾನ್ಗೆ ಹೋಗಿಬಿಟ್ಟು ಸ್ವಲ್ಪ ಕೆಲವೊಂದಿಷ್ಟು ಶಾಪಿಂಗ್ ಮಾಡಿಕೊಂಡು ಬೆಳಗ್ಗೆ ನಮಗೆ ಅರ್ಲಿ ಮಾರ್ನಿಂಗ್ 5 AM ನಮಗೆ ಪಿಕಪ್ ಇರುತ್ತೆ ಬಸ್ಸಿಂದ. ಅಲ್ಲಿಂದ ನಾವು ಜರ್ನಿಯನ್ನು ದೂದ್ಸಾಗರ್ ಕಡೆಗೆ ಸ್ಟಾರ್ಟ್ ಮಾಡ್ತೀವಿ. ಫ್ರೆಂಡ್ಸ್, ನಾವಿವಾಗ ದೂದ್ಸಾಗರ್ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟನ್ನು ತಲುಪಿದ್ದೀವಿ. ನಾವಿವಾಗ ಇಲ್ಲಿಂದ ನಾವು ದೂದ್ಸಾಗರ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಹಲೋ, ನಾವೀಗ ದೂದ್ಸಾಗರ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಇದು ನಮ್ಮ ಟೀಮ್. 1, 2, 3. ಹಾಯ್ ಗಾಯ್ಸ್, ನಾವು ಈಗ ದೂದ್ಸಾಗರ್ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಜೋಶ್ ಹೇಗಿದೆ ಚೆಕ್ ಮಾಡೋಣ. ಕಿರಣ್ ಕುಮಾರ್ ಅವರೇ, ನೀವು ಹೇಗಿದೆ ಜೋಶ್? ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಮಳೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಹೋಗ್ತಿದ್ದೀವಿ ಅಷ್ಟೇ. ಎಲ್ಲರೂ ಇಂಟ್ರಡಕ್ಷನ್ ಕೊಡ್ತಾರೆ, ಬನ್ನಿ. ನಮಸ್ಕಾರ ದೇವರು. ನಮಸ್ಕಾರ ದೇವರು. ನಾವು ದೂದ್ಸಾಗರ್ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ. ಎಲ್ಲರೂ ಬನ್ನಿ. ಇಲ್ಲಿ ಮಳೆಯಲ್ಲಿ ಬರ್ತಾ ಇದೆ. ಈ ಸೀಸನ್ ಅಲ್ಲಿ ಟ್ರೆಕ್ಕಿಂಗ್ ಮಾಡಿ ಟ್ರಿಪ್ಪಿಗೆ ಹೋಗಿ ಮನೇಲಿ ಕೂತ್ಕೊಂಡು ಏನ್ ಮಾಡ್ತೀರಾ? ಕಿರಣ್ ಸರ್ಗೆ ಏನು ಸೆಟ್ ಮಾಡೋಕೆಲ್ಲ ಸೆಟ್ ಆಗಿದೆ. ನಮ್ಮ ಸಂಗಮೇಶ್ ಗುರಿ ಅವರು ಆಲ್ರೆಡಿ ಏನ್ ಹೇಳ್ತಾರೆ? ಜೋಶ್ ಆಗಿದೆ. ಜೋಶ್ ಈಗ ತುಂಬಾ ಇದೆ. ಆದ್ರೆ 27 ಕಿಲೋಮೀಟರ್ ಇದೆ ಮುಂದೆ. ನಡ್ಕೊಂತ ಹೋದ ಏನೇನಕ್ಕೆ ಅಂತ ಇನ್ನ ಗೊತ್ತಿಲ್ಲ. ಗೊತ್ತಾದಾಗ ಹೇಳ್ತೀವಿ. ಓಕೆ ಹಾಗೆ ಮಾತಾಡ್ಕೊಂತ ಹೋಗ್ತೀವಿ. ಈಗ ಕಿರಣ್ ಹೇಳ ಎಲ್ಲರೂ ಮನೇಲಿ ಕುಂತು ಏನ್ ಮಾಡ್ತಿದ್ದೀರಾ? ಬನ್ನಿ ಟ್ರೆಕ್ಕಿಂಗ್ ಹೋಗೋಣ ದೂದ್ಸಾಗರ್. ಏನಿಲ್ಲ, ಐಸು ಒಂದು ಹಾಯ್ ಮಾಡೋಣ. ಕೈ ಮಾಡೋಲ್ಲ.
ಸೂಪರ್ ಎಕ್ಸೈಟೆಡ್. ಎಲ್ಲ ಏನು ಹೇಳ್ತೀರಿ? ಯಾರು ಸುಸ್ತಾಗ್ತಾರ ಫಸ್ಟ್ ಹೇಳ? ನೀನು ಹಾಕ್ತೀಯ ನಾನು ಹಾಕ್ತೀನಿ? ಫಸ್ಟ್ ಮಲ್ಲಿಕಾರ್ಜುನ ಅವರು ಸುಸ್ತಾಗ್ತಾರ. ನಾವಂತರ ಆಗಂಗಿಲ್ಲ. ನೋಡೋಣ, ಕಾದು ನೋಡೋಣ. ವೇಟ್ ಆ್ಯಂಡ್ ಸಿ. ವೇಟ್ ಆ್ಯಂಡ್ ಸಿ. Hey bro, hi. ಕಾರ್ತಿಕ್ ಬ್ರೋ ಹಾಯ್ ಮಗ. ಏನು ಹೇಳ್ತೀರಿ? ಯಾರು ಭಾಳ ಕಷ್ಟಪಡ್ತಾರಂತ್ರಿ ಅಲ್ಲಿಗೆ ಹೋಗ್ಲಿಕ್ಕೆ ಟ್ರೆಕ್ಕಿಂಗ್? ಅಲ್ಲ, ಯಾರು ಕಷ್ಟಪಡ್ಬೋದು ನಮ್ಮ ಟೀಮ್ನಲ್ಲಿ ಅಂತ ನಿನಗೆ ಅನ್ಸುತ್ತೆ? ನಾನು ನೋಡ್ಲಿ ನಿನ್ನ ಮುಂದ್ಗಡೆ ಇದ್ದೇನೆ. ಯಾರು? ಕ್ಯಾಮ್ರಾ ಟರ್ನ್ ಮಾಡಿದ್ರೆ ಗೊತ್ತಾಗ್ತದೆ ಯಾರಂತ. ಅಲ್ಲ, ಹೆಸರು ಹೇಳಿದ್ರೆ ಚೆನ್ನಾಗಿರುತ್ತೆ. ಮಕ್ಕನ ತೋರಿಸ್ಬಿಡ್ರಿ ಮಕ್ಕನ ತೋರ್ಸೋಣ ಇವನೇ ಸುರಸುಂದರ ಅಂತ ಇವನೇ ಹೇಳ್ತಾರೆ. ಬಟ್ ನೀನು ಎಲ್ಲರಿಗೂ ತಪ್ಪಂತೇಳಿ ನೀವು ಪ್ರೂವ್ ಮಾಡ್ಬೇಕು. ಶರಣ ಏನಂತೀರಿ? ಆರ್ಗನೈಸರ್ ಕಷ್ಟ ಐತ್ ಬರೋ ರೂಟ್ ಅಂತ ಹೇಳಿಲ್ಲ ಅವರು. ಸುಮ್ಮ ಹೋಗ್ತಿರ್ಬೇಕಾಗ ಕಿರಣ ಇಲ್ಲಿ ನೋಡು, ಮುಂದ್ಕೋರಿ ಮುಂದ್ಕೋರಿ. ಗಾಯ್ಸ್, ತುಂಬ ಥಿಕ್ ಫಾರೆಸ್ಟ್ ಇದೆ ಇಲ್ಲಿ. ಕಿರಣ್ ಕುಮಾರ್ ಅವರು ಏನೋ ಮಾಡ್ತಾ ಇದ್ದಾರೆ. ಏನು ಮಾಡ್ತಿಲ್ಲ ಅವರು. ಅರ್ದು ಹಿಂದಿ ಬ್ಯಾಗಲ್ಲಿ ಇಡ್ತಾ ಇದ್ದೀವಿ. ಆಗಲೇ ಶರಣುಗೆ ಆಗಲೇ ಸುಸ್ತಾಗ್ತಾ ಇದೆ. ಬರೀ ವಾಕ್ ಇದೆ. ಹಾಂ, ಇವರೆಲ್ಲರಿಗೂ ಸುಸ್ತಾಗಿದೆ, ನಾನು ಒಬ್ಬನಿಗೆ ಸುಸ್ತಾಗ್ತಾ ಇಲ್ಲ. ಹೌದಾ? ಮತ್ತು ಕಿರಣ್ ಅವರು ಹೇಳಿದ್ರು ನೀನೇ ಲಾಸ್ಟಿಗೆ ಹೋಗ್ತೀನಿ, ನಿನಗೆ ಕಷ್ಟ ಆಗುತ್ತಂತ ಹೇಳಿದ್ರು. ಅದಕ್ಕೇನು ಉತ್ತರ ಹೇಳ್ತಾರೆ? ತಮ್ಮ ಅನುಭವನ ಹೇಳಿದ್ದಾರೆ. ಹೇಳು, ಕಿರಣ್ ಕುಮಾರ್ ಅವರ ಎನರ್ಜಿ ಹೇಗೆ ಕಾಣಿಸ್ತಾ ಇದೆ ನಿಮಗೆ? ಅವರು ಟ್ರೆಕ್ಕಿಂಗ್, ಅವರು ಈ ಟ್ರೆಕ್ಕಿಂಗಲ್ಲಿ ಮೊದಲು ಭಾರಿ ಎನರ್ಜಿ ಟೆಕ್ಕಾಗಿ ಕಂಡ್ರು. ಈಗ ಸದ್ಯಕ್ಕೆ ಅವ್ರ ಮುಖದಲ್ಲಿ ಒಂದಿಷ್ಟು ಕಳೆಗುಂತಿದೆ. ಯಾಕೆ ಅನ್ಬೋದು? ಸುಸ್ತು ಕಾಣ್ತಿದೆ ಅವರಲ್ಲಿ. ಹೌದಾ? ಯಾಕಂದ್ರೆ ವಯಸ್ಸಾಗ್ತಾ ಬಂತು, ಆದ ಕಾರಣ ಇರ್ಬೋದು. ತಡಿ, ಇದಕ್ಕೇನು ಉತ್ತರ ಕೊಡ್ತಾರೆ ನಮ್ಮ ಕಿರಣ್ ಕುಮಾರ್? ಸತ ಅವ್ರನ್ನೇ ಕೇಳಲ್ಲ. ಇಲ್ಲ, ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಬಲ್ಲೆ. ಅಲ್ರಿ, ಆ ಎನರ್ಜಿ ನನ್ನಲ್ಲಿದೆ. ಜೋಶ್ ತುಂಬಾ ಇದೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಇವಾಗ ಸ್ಟೀಪ್ ಇರುವಂತಹ ನಾವು ಹತ್ತಾ ಇದ್ದೀವಿ. ಶಕ್ತಿ ನನ್ನಲ್ಲಿದೆ ಅಂತ ಹೇಳ್ರಿ. ಬರೀ ವಿಡಿಯೋ ಜೋಶ್ ಗಾಯ್ಸ್. ಸಂಗಮೇಶ್ ಅವ್ರ ಏನು ಹೇಳ್ತೀರ? ಜೋಶ್ ಚೆನ್ನಾಗಿದೆ. ಜೋಶ್ ಐತ್ ಭಯ, ಸ್ವಲ್ಪ ತ್ರಾಸ ಆಗಂತೈತಿ. ಆದ್ರೂ ನಮ್ಮ ಕಿರಣ್ ಅವರು ಫೋಟೋ ತೆಗಿತಾ ಇದ್ದಾರೆ. ಕವರ್ ಮಾಡು. ಶರಣಪ್ಪ ಅವರು ಲಾಸ್ಟ್ ಬರ್ತಾ ಇದ್ದಾರೆ. ಅವರ ಹಿಂದಿರುವಂತಹ ಒಂದು ಪಕ್ಕ ಸೌಂದರ್ಯವನ್ನು ನೋಡ್ರಿ. ಕೈ ಮಾಡ್ರಲ್ಲ. ನಾವು ಲಾಸ್ಟ್ ಶಿವ ಮುಂದೆ ನಡೆಯುವ
ಬಸ್ಸು ಫ್ರೆಂಡ್ಸ್, ಸಂಗಮೇಶ್ ಕುರಿ ಅವರು ತುಂಬ ಚೆನ್ನಾಗಿ ಹಾಡಾಡ್ತಾರೆ. ಅವರು ತಮ್ಮ ಪಾಡಿಗೆ ತಾವು ಹಾಡು ಹಾಡ್ಕೊತ ಹೋಗ್ತಾಯಿದ್ರು. ನಾನು ರೆಕಾರ್ಡ್ ಮಾಡಿದ್ದೀನಿ. ಹೇಗಿದೆ ಎಲ್ಲರೂ ಕಮೆಂಟ್ ಮಾಡಿ. ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ, ಬೆಳಕಿನುಂಡೆಯ ಬಾನಿ ಗುರುಳು ಬಿಟ್ಟು, ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ, ಬೆಳಕಿನುಂಡೆಯ ಬಾನಿ ಗುರುಳು ಬಿಟ್ಟು, ಹೇಗೆ ಮರೆಯಾಗುವುದೋ ನಿರ್ಧನಿಕ ನಟ್ಟಿರುಳು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು, ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಕೂರ್ತಿದ್ದು ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ, ಸೋಕಿ ನಿನ್ನ ಕಂಗಾಲೀನು ಹಾಡಿದರೆ ಇನ್ನೂನು ಬೇಕಾಗಿದೆ. ಫ್ರೆಂಡ್ಸ್, ನಾವು ಹಾಡನ್ನು ಪೂರ್ತಿ ಆಡ್ಬೇಕು ಅಂದ್ಕೊಂಡಿದ್ವಿ. ಬಟ್ ಸಡನ್ನಾಗಿ ಟ್ರೈನ್ ಬಂದಿರೋದ್ರಿಂದ ನಾವು ಹಾಡನ್ನು ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಆ್ಯಕ್ಚುಲಿ ಇಲ್ಲಿ ಹೋಗ್ತಾ ಇರುವಂಥ ಜರಿಯ ನೀರನ್ನು ಕುಡಿತಾ ಇದ್ದಾರೆ ನಮ್ಮ ಶರಣು ಅವರು. ಹೇಗೆ ಅನ್ನಿಸ್ತಾ ಇದೆ ಶರಣು? ನೀರು ಹೇಗಿದೆ? ಅದ್ಭುತ, ಫಿಲ್ಟರ್ಕಿನೇ ಹಾಕ್ಬಿಟ್ಟು ಒಳ್ಳೆ ನೀರಿದೆ. ಹೇಗಿದೆ ಕಿರಣ್ ಕುಮಾರ್ ಹೇಳಬೇಕು? ಇದು ಫಿಲ್ಟರ್ ನೀರಿಗಿಂತ ಚೆನ್ನಾಗಿದೆ ನೀರು. ಹೌದಾ? ನಮಗೊಂದು ಸ್ವಲ್ಪ ಕೊಡ್ತೀರಾ? ಬ್ರೋ ಹೇಗಿದೆ ಬ್ರೋ ನೀರು? ರಿಯಲಿ ಅಮೇಜಿಂಗ್. ಇದು ಯಾವುದೇ ಮಿನರಲ್ ವಾಟರ್ಗಿಂತ ಕಡಿಮೆ ಇಲ್ಲ, ಅದ್ಭುತವಾಗಿದೆ. ನಿಜವಾಗ್ಲೂ ಈ ನೀರು ಕುಡಿಬೇಕಂದ್ರೆ ನಾವು ಪುಣ್ಯ ಮಾಡಿರಬೇಕು.
ಏನು ಅನಿಸ್ತಾ ಇದೆ ಬಸವರೇ? ಅದ್ಭುತ. ಇನ್ನೂ ನೀವು ಕೆಲವೇ ಕ್ಷಣಗಳಲ್ಲಿ ದೂಧಸಾಗರನ್ನ ನೋಡ್ತಾ ಇದ್ರಿ. ಹೇಗೆ ಅನಿಸ್ತಾ ಇದೆ? ಸಂಗು ಫೋಟೋ ಹಿಡಿದ್ರೆ 6 ಗಂಟೆ ಕೊಡ್ತೀನಿ. ಫ್ರೆಂಡ್ಸ್, ನಾವು ಫೈನಲಿ ದೂಧಸಾಗರನ ತಲುಪಿದ್ವಿ. ಇದು ಒಂದು ಪ್ರಕೃತಿಯ ವಿಸ್ಮಯ. Hi guys, Finally completed Dudhsagar trekking. how are you feeling? Full joy. ಕಂಪ್ಲೀಟ್ ಮಾಡಿದ್ರೆ ದೂಧಸಾಗರ್ ಫಾಲ್ಸ್ ಟ್ರೆಕ್ಕಿಂಗ್. ನಾವು ಕೊನೆಗೆ ಫಾಲ್ಸ್ ಕಡೆ ಬಂದು ಸಖತ್ತಾಗಿದ್ದೇವೆ. ಥ್ಯಾಂಕ್ ಯು. ದೂಧಸಾಗರ ತುಂಬಾ ರಮಣೀಯ ಸಕ್ಸಸ್ಫುಲಿ ದೂಧಸಾಗರ್ ಫಾಲ್ಸ್ ಟ್ರೆಕ್ಕಿಂಗ್ ಮುಗಿದ್ರೆ ಏನು ಫೀಲಿಂಗ್ ಹೇಗೆ ಅನಿಸ್ತು? ಸಖತ್ತಾಗಿದೆ. ನೀವು ಹೋಗಿ ನಿಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಬನ್ನಿ. ಹಾಂ, ಏಜ್ ಆದವರೆಲ್ಲ ಬರಬೇಡಿ, ಬಟ್ ಈ ಸೀಸನಲ್ಲಿ ಬರ್ರಿ, ಚೆನ್ನಾಗಿರ್ತದೆ. ಆಲ್ ದ ಬೆಸ್ಟ್. ಎನರ್ಜಿ ಹೇಗಿದೆ ಇನ್ನು? ಜೋಶ್ ಇದೆ. ಈಗ ಸಕ್ಸಸ್ಫುಲಿ ದೂಧಸಾಗರ್ ಫಾಲ್ಸ್ ಟ್ರೆಕ್ಕಿಂಗ್ ಮುಗಿಸಿದ್ವಿ. ಏನು ಫೀಲಿಂಗ್ ಹೇಗೆ ಆಗ್ತದೆ? ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಮಳೆ ಮಾತ್ರ ಸಖತ್ತಾಗಿದೆ. ಫಾಲ್ಸ್ ತುಂಬಾ ಮಳೆ ಇದೆ, ಸಖತ್ತಾಗಿ ಬರ್ತಾ ಇದೆ. ಎಲ್ಲ ತುಂಬ ಎಂಜಾಯ್ ಮಾಡಿದ್ರಾ? ತುಂಬಾ ಎಂಜಾಯ್ ಮಾಡಿದ್ದೀವಿ, ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಇಲ್ಲಿ ಸಂಗಮೇಶ್ ಅವರು ಫುಲ್ ಫೋಟೋ ತೆಗೆಸೋದ್ರಲ್ಲಿ ಬಿದ್ದಿದ್ದಾರೆ ನೋಡಿ. ಅವರು ಆವಾಗಿಂದ ಜೋಶ್ ಇನ್ನೂ ಕಡಿಮೆ ಆಗಿಲ್ಲ. ಕಿರಣ್ ಕುಮಾರ್ ಅವರು ಫೋಟೋ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಮ್ಮ ದೂಧಸಾಗರ್ ಟ್ರೆಕ್ಕಿಂಗ್ ಇಲ್ಲಿಗೆ ಮುಕ್ತಾಯ. ದಾರಿಯುದ್ದಕ್ಕೂ ಸಾಕಷ್ಟು ಕಷ್ಟ ಆಯಿತು, ಸುಸ್ತಾಯಿತು. ಆದರೆ ದೂಧಸಾಗರದ ಅದ್ಭುತ ದೃಶ್ಯ ನೋಡಿದ ಮೇಲೆ ಆ ಎಲ್ಲ ಕಷ್ಟವು ಮರೆತೋಯ್ತು. ಕೆಲವು ಪ್ರಯಾಣಗಳು ನಮ್ಮನ್ನು ಒಂದು ಸ್ಥಳಕ್ಕೆ ಮಾತ್ರ ಕರೆದುಕೊಂಡು ಹೋಗಲ್ಲ, ನಮ್ಮ ನೆನಪುಗಳಲ್ಲೇ ಅದು ಒಂದು ಜಾಗ ಮಾಡಿಕೊಳ್ತವೆ. ಇದು ನಮ್ಮ ದೂಧಸಾಗರ್ ಟ್ರೆಕ್ಕಿಂಗ್. ಮತ್ತೊಮ್ಮೆ ಪ್ರಯಾಣದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.